ಪರಪ್ಪನ ಅಗ್ರಹಾರದಲ್ಲೂ ಕೂಡ ಕೈದಿಗಳಿಗೆ ಸಿಗೋದು ಟೇಸ್ಟಿ ಫುಡ್. ಜೈಲಿನಲ್ಲಿ ರೆಡಿ ಆಗುವಂತಹ ಊಟ ಯಾವುದೇ ಹೋಟೆಲ್ಗೂ ಕಮ್ಮಿ ಇಲ್ಲ. ಒಂದೊಂದು ದಿನವೂ ಒಂದೊಂದು ತಿಂಡಿ ಅಂದ್ರೆ ಬೇರೆ ಬೇರೆ ಊಟ ತಿಂಡಿ ಇರುತ್ತೆ ಕೈದಿಗಳಿಗೆ. ಉತ್ತಮ ಗುಣಮಟ್ಟದ ದಿನಸಿಯಿಂದಲೇ ಆಹಾರವನ್ನು ತಯಾರಿಸ್ತಾರೆ. ಗುಣಮಟ್ಟದಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಜೊತೆಗೆ ಕೈದಿಗಳ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರಬಾರದು ಆ ದೃಷ್ಟಿಯನ್ನಿಟ್ಕೊಂಡೇ ಆಹಾರ ತಯಾರಾಗುತ್ತೆ. ಹಾಗೆ ವಾರದಲ್ಲಿ 2 ದಿನ ಕೈದಿಗಳಿಗೆ ನಾನ್ ವೆಜ್ ಊಟ ಕೂಡ ವಿತರಣೆಯಾಗುತ್ತೆ. ಭರ್ಪೂರ್ ಭೋಜನನೇ ಸಿಗೋದು. ಕೈದಿಗಳು ಅಂತ ಹೇಳಿ ಜೈಲಲ್ಲಿ ಕೊಡುವಂತಹ ಊಟದಲ್ಲಿ ಯಾವುದೇ ರೀತಿಯಲ್ಲೂ ಕಾಂಪ್ರಮೈಸ್ ಇಲ್ಲ. ಮೆನು ಹೀಗಿದೆ ನೋಡಿ: ಸೋಮವಾರ ಪುಳಿಯೋಗರೆ, ಮಂಗಳವಾರ ವಾಂಗಿಬಾತ್, ಬುಧವಾರ ಟೊಮೆಟೊ ಬಾತ್, ಗುರುವಾರ ಚಿತ್ರಾನ್ನ, ಶುಕ್ರವಾರ ಉಪ್ಪಿಟ್ಟಾದ್ರೆ ಶನಿವಾರ ಚಿತ್ರಾನ್ನ, ಭಾನುವಾರ ಪಲಾವ್, ಜೊತೆಗೆ ಮಂಗಳವಾರ ಮತ್ತು ಶುಕ್ರವಾರ ಚಿಕನ್ ಮಟನ್ ಊಟ ಕೂಡ ಇರುತ್ತೆ ನಾನ್ ವೆಜ್ ಪ್ರಿಯರಿಗೆ. ಈ ರೀತಿ ಯಾವುದೋ ಹೋಟೆಲ್ನ ಮೆನು ನೋಡ್ದಂಗಾಗುತ್ತೆ ನೋಡಿ. ಜೈಲೂಟದ ಮೆನು ನೋಡ್ತಾ ಇದ್ರೆ ಇದು ಪರಪ್ಪನ ಅಗ್ರಹಾರ ಜೈಲಲ್ಲಿರುವಂತಹ ಕೈದಿಗಳಿಗೆ ಕೊಡುವಂತಹ ಊಟ. ಈ ಮೆನು ನೋಡ್ತಾ ಇದ್ರೇನೆ ಯಾವ ರೀತಿಯ ಊಟ ಅನ್ನೋದು ಸ್ಪಷ್ಟವಾಗತ್ತೆ. 260 ಅಕ್ಕಿಯ ಅನ್ನ, 4 ಚಪಾತಿ, ತೊಗರಿಬೇಳೆ ಸಾಂಬಾರ್, ಮಜ್ಜಿಗೆ, ಇದೆಲ್ಲವೂ ಕೂಡ ಮಧ್ಯಾಹ್ನದ ಊಟ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನೇಕಲ್ ಮಂಜುನಾಥ್. ಈಗ ಸಂಪರ್ಕದಲ್ಲಿದ್ದಾರೆ. ಮಂಜು, ಮೆನು ನೋಡ್ತಾ ಇದ್ರೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಪ್ರತಿನಿತ್ಯ ಸಿಗುವಂಥದ್ದು ನಿಜಕ್ಕೂ ಯಾವುದೋ ಹೋಟೆಲ್ನ ಊಟ ಇದ್ದಂತಿದೆ. ಇಷ್ಟಾಗಿಯೂ ಕೂಡ ದರ್ಶನ್ ಈ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹುಶಃ ಸಹಜವಾಗಿ ಜೈಲಧಿಕಾರಿಗಳು ಎಲ್ಲದಿಷ್ಟನ್ನ ಬಿಡುಗಡೆ ಮಾಡಿದಾರ ಅಂತ. ಒಟ್ಟಾರೆ ಈ ಜೈಲು ಊಟವನ್ನ ಗಮನಿಸ್ತಾ ಹೋದಾಗ ಒಬ್ಬರಿಗೆ ಎಷ್ಟು ಆಹಾರ ಯಾವ ರೀತಿಯಲ್ಲಿ ಕೊಡಲಾಗುತ್ತೆ, ಹೇಗದ ಪ್ರಕ್ರಿಯೆಗಳು ನಡೆಯುತ್ತೆ, ಅದರ ಕ್ವಾಲಿಟಿ ಚೆಕ್ ಹೇಗಾಗತ್ತೆ? ಪ್ರತಿಮಾ, ಏನು ಜೈಲಿನಲ್ಲಿ ಇರ್ತಕ್ಕಂತಹ ಎಲ್ಲ ಏನು ಆರೋಪಿತ ಕೈದಿಗಳು ಅಥವಾ ಸಜಾಬಂದಿಗಳು ಎಲ್ರಿಗೂ ಕೂಡ ಒಂದೇ ರೀತಿಯಾದಂತಹ ಊಟವನ್ನ ನೀಡಲಾಗತ್ತೆ. ಪ್ರತಿನಿತ್ಯವೂ ಕೂಡ 3 ಬಾರಿ ಅಂದ್ರೆ ಊಟವನ್ನ ನೀಡಲಾಗುತ್ತೆ. ಅಂದ್ರೆ ನಿತ್ಯ ಅಂದ್ರೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮತ್ತು ರಾತ್ರಿಯ ಊಟವನ್ನ ಇಲ್ಲಿ ಏನು ಎಲ್ಲ ಕೈದಿಗಳಿಗೂ ಕೂಡ ಏನು ISI ಬ್ರ್ಯಾಂಡ್ ಇರ್ತಕ್ಕಂತಹ ಒಂದು ಏನು ಊಟವನ್ನ ಅಂದ್ರೆ ಅದಕ್ಕೆ ತಯಾರು ಮಾಡಲು ತರಿಸಲಾಗುವಂತ ಅದು ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ಎಣ್ಣೆ ಇರಬಹುದು, ಮತ್ತೆ ನಾನ್ ವೆಜ್ ಅಷ್ಟೇ ಅದೆಲ್ಲವನ್ನು ಕೂಡ ISI ಬ್ರ್ಯಾಂಡ್ ಮತ್ತು ಅದನ್ನ ಸರಬರಾಜುದಾರರು ಆ ಒಂದು ISI ಬ್ರ್ಯಾಂಡ್ ಇರ್ತಕ್ಕಂಥವ್ರ ಬಳಿ ತೆಗೆದುಕೊಳ್ಳಲಾಗುತ್ತೆ. ಆ ಮೆನುವನ್ನ ನೋಡೋದಕ್ಕೆ ಹೋದಾಗ ಶುಕ್ರವಾರ ಬೆಳಗ್ಗೆ ಅಂದ್ರೆ ಅವ್ರಿಗೆ ಉಪ್ಪಿಟ್ಟನ್ನ ನೀಡಲಾಗುವುದು. ಶನಿವಾರ ಚಿತ್ರಾನ್ನ, ಭಾನುವಾರ ಪಲಾವ್, ಸೋಮವಾರ ಪುಳಿಯೋಗರೆ ನೀಡತಕ್ಕಂಥದ್ದು ಮತ್ತು ಮಂಗಳವಾರ ವಾಂಗಿಬಾತು, ಗುರುವಾರ ಟೊಮೆಟೊ ಬಾತ್ ಮತ್ತು ಗುರುವಾರ ಚಿತ್ರಾನ್ನ. ಇದರ ನಡುವೆ ಏನು ನಾನ್ ವೆಜ್ ಪ್ರಿಯರಿದ್ರೆ ನಾನ್ ವೆಜ್ ಅವ್ರಿಗೂ ಕೂಡ ಅಷ್ಟೇ ಮಂಗಳವಾರ ಏನು ನಾನ್ ವೆಜ್ ಇರುತ್ತೆ ಮತ್ತು ಶುಕ್ರವಾರ 2 ದಿನಗಳ ಕಾಲ ಏನು ಮಾಂಸದ ಊಟ ಇರುತ್ತೆ. ಹೀಗೆ ಇದನ್ನ ಕ್ರಾಮ್ ಆಗ್ತದೆ ಅಂದ್ರೆ ಅವರ ಆರೋಗ್ಯದ ದೃಷ್ಟಿಯಿಂದ ಮನುಷ್ಯನಿಗೆ ಎಷ್ಟು ಬೇಕೋ ಅಷ್ಟನ್ನ ತಜ್ಞರೇ ತಯಾರಿಸಿರ್ತಕ್ಕಂತ ಈ ಒಂದು ಮೆನು ಪ್ರತಿಮಾ. ಅಂದ್ರೆ ನಾವು ರೈಸ್ ಅಂದ್ರೆ ಅಕ್ಕಿಯನ್ನ ಒಬ್ಬ ವ್ಯಕ್ತಿಗೆ 260 ಗ್ರಾಂ ಅಕ್ಕಿ, ಆ ಒಂದು ಅಕ್ಕಿಯನ್ನ ಹಾಕಿ ಅದನ್ನು ಬೇಯಿಸಿದಾಗ ಅದು ಅದರಿಂದ ಬರುವಂತ ಅನ್ನವನ್ನ ಅವರಿಗೆ ನೀಡಲಾಗುತ್ತದೆ. ಹಾಗೆ 4 ಚಪಾತಿ ಮತ್ತು ಮುದ್ದೆ. ಬೆಳಗ್ಗೆ ಏನು ಮಧ್ಯಾಹ್ನ ಊಟಕ್ಕೆ ಈ ತೊಗರಿ ಬೇಳೆ ಮತ್ತು ಮೊಳಕೆ ಕಟ್ಟಿದಂತ, ನಾವು ಮನೆಗಳಲ್ಲೂ ಕೂಡ ಮೊಳಕೆ ಕಟ್ಟಿದಂತ ಅದನ್ನ ಮತ್ತೆ ಅದು ರೆಗ್ಯುಲರ್ ಆಗಿ ಮೊಳಕೆ ಕಟ್ಟಿದಂತ ಸಾಂಬಾರು, ಹಾಗೆಯೇ ಮಜ್ಜಿಗೆಯನ್ನು ಕೂಡ ನೀಡಲಾಗತ್ತೆ. ಈ ರೀತಿ ಮತ್ತೆ ತರಕಾರಿಯನ್ನು ಕೂಡ ಇಲ್ಲಿ ನೀಡಲಾಗತ್ತೆ. ಇನ್ನು ತಿಂಡಿಗೆ ಬೆಳಗ್ಗೆ ಹೊತ್ತು ತಿಂಡಿಗೆ 100 ಗ್ರಾಂ ಇರುತ್ತೆ. ಮಾಂಸ ಒಬ್ಬ ವ್ಯಕ್ತಿಗೆ ಏನು ಅಂತಂದ್ರೆ ಅದು ರಾ ಮೀಟ್, ಅದು ಅಂದ್ರೆ 120 ಗ್ರಾಂ ಇರುತ್ತೆ. ಮತ್ತು ಯಾರಿಗೆ ಮಾಂಸ ತಿನ್ನಲ್ಲ ಅವರಿಗೆ ಸಿಹಿ ಇರುತ್ತೆ. ಏನು ಚಿಕನ್ ಅಂದ್ರೆ ಒಬ್ಬ ವ್ಯಕ್ತಿಗೆ ಚಿಕನ್ 200 ಗ್ರಾಮ್ ರಾ ಇರುತ್ತೆ, ಅದು ಬೆಂದಾಗ 120 ಗ್ರಾಂ ಆಗುತ್ತೆ. ಮತ್ತೆ ಮೊಟ್ಟೆಯನ್ನು ಕೂಡ ನೀಡಲಾಗುತ್ತೆ. ಅಂದ್ರೆ ಈ ಎಲ್ಲ ಊಟ ಮತ್ತು ತಿಂಡಿಗಳ ಬಗ್ಗೆ ವಿಶೇಷವಾದಂತ ಕಾಳಜಿ ಇರುತ್ತೆ. ಮತ್ತು ಈ ಒಂದು ಕಾಳಜಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೋ ಕ್ವಾಲಿಟಿಯಲ್ಲಿ ಯಾವುದೇ ಕಾಂಪ್ರಮೈಸ್ ಇರೋದಿಲ್ಲ ಪ್ರಶ್ನ. ಮತ್ತು ಎಲ್ಲರ ಬಗ್ಗೆಯೂ ಕೂಡ ಆರೋಗ್ಯಕ್ಕೆ ಅವ್ರಿಗೆ ಏನೇ ವ್ಯತ್ಯಾಸ ಆದ್ರೂ ಕೂಡ ಅಲ್ಲೇ ಜೈಲಿನ ಒಳಗಡೆ ವಿಶೇಷವಾಗಿ ತಜ್ಞರೇ ಇರ್ತಾರೆ, ವೈದ್ಯರ ತಂಡ ಇರುತ್ತೆ ಮತ್ತು ಆಸ್ಪತ್ರೆಯೂ ಕೂಡ ಇದೆ. ಯಾರೊಬ್ಬರನ್ನು ಕೂಡ ಯಾವುದೇ ರೀತಿಯಾಗಿ ನೆಗ್ಲೆಕ್ಟ್ ಮಾಡೋದಿಲ್ಲ. ಎಲ್ಲರನ್ನು ಕೂಡ
ಸರಿಯಾಗಿ ನೋಡ್ಕೊಳ್ಳಾಗತ್ತೆ. ಅವ್ರಿಗೆ ಊಟ ತಿಂಡಿಯ ವ್ಯವಸ್ಥೆ ಮತ್ತು ಅವರ ಆರೋಗ್ಯವನ್ನು ಕೂಡ ತೀವ್ರ ನಿಗಾ ವಹಿಸಲಾಗತ್ತೆ. ಇಲ್ಲಿ ಯಾವುದೇ ರೀತಿಯಾದಂತ ತಾರತಮ್ಯವನ್ನು ಕೂಡ ಮಾಡೋದಿಲ್ಲ. ಮತ್ತೆ ಕೆಲವೊಬ್ಬರಿಗೆ ಇಷ್ಟು ಊಟ ಸಾಕಾಗತ್ತ ಅಂತ ಕೇಳಿದಾಗ ಕೆಲವೊಂದು ಕಡೆ ಕಾಂಪ್ರಮೈಸ್ ಕೂಡ ಹಾಕ್ತಾರೆ, ಒಂದಷ್ಟು ಹೆಚ್ಚಿಗೆ ಕೂಡ ಊಟವನ್ನ ನೀಡ್ತಾರೆ. ಈ ಊಟವನ್ನ ತಯಾರು ಮಾಡ್ತಕ್ಕಂತಹವರು ಅಲ್ಲೇ ಯಾರು ಸಜೆಗೆ ಒಳಗಾಗಿರ್ತಾರೆ, ಬಾಣಸಿಗರು ಇರ್ತಾರೆ, ಅವರೆಲ್ಲ ಎಕ್ಸ್ಪರ್ಟ್ಸ್ ಇರ್ತಾರೆ, ಅವರನ್ನ ಗುರುತಿಸಿ ಆ ಒಂದು ಕೆಲಸಕ್ಕೆ ಹಾಕ್ಲಾಗತ್ತೆ ಮತ್ತು ಅವರಿಗೆ ಕೂಲಿಯನ್ನು ಕೂಡ ಕೊಡ್ತಾರೆ. ಈ ರೀತಿಯಾಗಿ ಏನು ಜೈಲಿನ ಒಳಗಡೆ ಊಟದ ವ್ಯವಸ್ಥೆ ಮತ್ತು ತಿಂಡಿಯ ವ್ಯವಸ್ಥೆಗೆ ವಿಶೇಷವಾದಂತಹ ಕಾಳಜಿಯನ್ನ ಮತ್ತು ಇನ್ನು ಅತ್ಯಂತ ಸ್ವಚ್ಛವಾಗಿರ್ತಕ್ಕಂತಹ ಕೊಠಡಿಗಳು ಅಂದ್ರೆ ಅಡಿಗೆ ಮನೆಗಳಿರುತ್ತೆ ಮತ್ತು ಅವರು ಬಳಸುವಂತಹ ಪಾತ್ರೆಗಳು ಅದೆಲ್ಲವೂ ಕೂಡ ಕ್ವಾಲಿಟಿ ಆಗಿರುತ್ತೆ ಮತ್ತು ಅಂದ್ರೆ ಆ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡಲಾಗತ್ತೆ. ಸುಮಾರು 4,500 ವಿಚಾರಣಾಧೀನ ಕೈದಿಗಳು ಮತ್ತು ಸಜಾಬಂದಿಗಳು ಈ ಒಂದು ಪರಪ್ಪನಗ್ರಹರ ಕೇಂದ್ರ ಕಾರಾಗೃಹದಲ್ಲಿ ಇರೋದು. ಪ್ರತಿಮಾ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಂಜು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.